ನೋಡ್ ಪಾರು, ನೀ ಹೇಳದಂಗ ಇವತ್ತ ನಿನ್ನ ಮನ್ಸಿಗೆ ಬಂದಿದ್ದ ಅರಿವಿನ ಹಾಕೊಂದಿನಿ ನೋಡು. ಚಂದಾಗಿ ಕಾಣಕತ್ತೀನಿಲ್ಲ. ಹ್ಞೂ ಸುಮಾರಾಗಿ ಕಾಣಕತ್ತೀರಿ ಬಿಡು. ಹೆಂಗಿದ್ರು ಸಮಾಧಾನ ಇರ್ಲಿಕ್ಕೆ ಈಗ. ಹ್ಮ್ ಏ ಪಾರು, ಕಾಫಿ ತೋಟಕ್ಕೆ ಬಂದಿವಿ, ಒಂದಿವ್ಸ ಕಾಫಿ ಹಾಕೊಂಡ್ಬಿಡು. ನಾನು ಆ ಮನಿಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯಾಕ ಬರ್ತತಿ. ಹಾಂ ಕಾಫಿ ತೋಟದಾರ ಹಿಡಿದು ಕಟ್ಟಿ ಬಡುತ್ತಾರ ನಮ್ಮನ್ನ. ನಡ್ರಿ ಏನು ಎಬ್ಸಿರಿ ನಿಮ್ದು ಹೆಂಗ ಅಂದ್ರ ಉಂಡ್ ಹೋಗೋ ಜೋಗಪ್ಪ ಅಂದ್ರ ಇಡೀ ಮನಿನ ಗುಂಡ್ಯಾಸ್ಕೊಂಡು ಹೋದ್ನಂತ ಜೋಗಪ್ಪ ಹಂಗತಿ ಆತ. ಅದೇನ ಪಾಪ ಒಂದೆರಡು ಫೋಟೋ ತಕೊಂತೀವ್ರಿ ಅಂತೇಳಿ ನಾನು ಹೊಲ್ದಾರಿಗೆ ಹೇಳಿನಿ ಕಾಫಿ ತೋಟದಾರಿಗೆ. ನೀವು ನೋಡಿದ್ರ ಕಾಫಿ ಹರ್ಕೊಂಡು ಬಾ ಅಂತ ನಿಂತೀರಿ. ಏ ಅವ್ರೇನು ಹಿಂದೆ ನೋಡಕ್ ಬರ್ತಾರ ಪಾರು? ಇಲ್ಲಲ್ಲ, ನಿನ್ ಕೈ ಬ್ಯಾಗ್ ಐತಲ್ಲ, ಆ ಬ್ಯಾಗ್ನಾಗ ಹರು 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 ಹಾಕಿಬಿಡ್ತಿದ್ದೆ, ಈ ಕೈಯಾಗ ಹಿಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಿದ್ದೆ. ಅವ್ರೇನು ನೋಡಕ್ ಬರ್ತಿದ್ರೇನ? ಹೌದಾ ಮಾಸ್ತರ? ಅಂದ್ರ ಕಾತನ ಮಾಡೋರು ನೀವು, ಸಿಕ್ಕಾಕನಕಿನ್ ನಾನನ? ಸಿಕ್ಕಾಕೊಂಡ್ರ ಈಕಿನ ಸಿಕ್ಕಾಕೊಳ್ಳಿ, ಬಡ್ಸ್ಕೊಂಡ್ರ ಈಕಿನ ಬಡ್ಸ್ಕೊಳ್ಳಿ ಅಂತ ಅನ್ನಾರ ನೀವು. ಹೇಳ್ರಿ ಹೇಳ್ರಿ ಏನ್ ಎಬ್ಸಿ ನೀವು? ಆದ್ರೂ ಪಾರು, ನೀನು ಚಂದ ಕಾಣಕತ್ತಿ ಈ ಡ್ರೆಸ್ನ್ಯಾಗ. ಇವನ್ನೆಲ್ಲ ಯಾವ ಶೇಪಿಂಗ್ ಮಾಡಿದ್ದೆ? ನಾನು ಕರ್ಕೊಂಡು ಹೋಗೇ ಇಲ್ಲ ನೀನು. ಏ ಹನಿಮೂನ್ಕ್ ಹೋಗ್ಬೇಕಂತ ಹೇಳಿ ಅಂದ್ರಲ್ಲ, ಅವಾಗ ತಗೊಂಡಿನ ಇವನ್ನೆಲ್ಲ. ಕರೆ ಅಂದ್ರೆ ಈ ಡ್ರೆಸ್ ಚಂದಾಗೈತೆ ಯಾರೇ ನನ್ಗೆ. ನೀವಂಕ್ರು ಭಾಳ ಹ್ಯಾಂಡ್ಸಮ್ ಆಗಿ ಕಾಣಕತ್ತೀರಿ. ಹೌದಾ? ನಿನ್ ಕಣ್ಣಿಗೆ ಅಂಕರು ಹ್ಯಾಂಡ್ಸಮ್ ಆಗಿ ಕಾಣಕತ್ತೀನಿ. ಆದ್ರೆ ಪಾರು, ಈ ಜೀನ್ಸ್ ಪ್ಯಾಂಟು ಕೆಟ್ಟಾಗ್ಬಿಟ್ಟತಿ. ನಂಗೆ ಒಟ್ಟ ಗಾವನ ಆಗವಲ್ದು. ಒಲ್ಲೆ ಆಗಿತ್ತಂದ್ರೆ ಒಂದಿಟ್ಟು ಗಾಯ ಆಡ್ತಿತ್ತು. ಈ ಜೀನ್ಸ್ ಪ್ಯಾಂಟ್ನ್ಯಾಗ ಒಟ್ಟ ಗಾಯನ ಆಡವಲ್ದು. ನಮೂನಿ ಸುತ್ತಾಕತ್ತತಿ. ಗಾವಂಕರು ಆಗವಲ್ದು. ಸುಮ್ಮನೆ ನಿನಗ ಬ್ಯಾಸರ ಆಗ್ಬಾರ್ದು ಅಂತ ಹಾಕೊಂದಿನಿ. ನಮ್ಮ ಈ ಜರ್ಕಿ ಚಪ್ಪಲ್ಲ ಪಾಡ. ನಮ್ಗೆ ಈ ಬೂಟು ಪಾಟು ಬರೋಬ್ಬರಿ ಆಗಂಗಿಲ್ಲ. ಎಣ್ಣೆ ಹಚ್ಚಿದ್ದು ಜರ್ಕಿ ಚಪ್ಪಲ್ ಹಾಕೊಂಡು ಹೊಂಟು ಬಿಟ್ರ ಮುಗಿದು ಹೋತು. ಕಲ್ಲಾಪುರ ಚಪ್ಪಲ್ ಹಾಕೊಂಡು ಹೊಂಟು ಬಿಟ್ರ ಅಯ್ಯೋ ಎಷ್ಟು ಮಸ್ತ್ ಅಂದಿ. ಎಲ್ಲಿ ಹೋದ್ರು ತಿಪ್ಪಿಕೆದ್ರು ಚಳಿ ಬಿಡಕ್ ಹೋಗ್ಬೇಡ್ರಿ. ನಾನು ಇಷ್ಟು ಕೊಂಡ ರೊಕ್ಕ ಕೊಟ್ಟು ಶೂ ತೊಗೊಂಬಂದು ಕೊಟ್ಟಿನಿ. ಇವರಿಗೆ ಜರ್ಕಿ ಚಪ್ಪಲ್ ನೆನಪಾಗಿತ್ತು. ಜರ್ಕಿ ಚಪ್ಪಲ್ ಜೀನ್ಸ್ ಪ್ಯಾಂಟ್ ಮ್ಯಾಗ ಟೆಪಿಗೆ ಚಂದ ಕಾಣವಲ್ದ್ರಿ. ಅದು ತೆಗೆದು ಹೋಗಿರಿ ಅದನ್ನ. ಇಂಗ್ಲೀಷ್ ಪಿಕ್ಚರ್ನಾಗ ಹಿಂಗ ಹಾಕೊಂಡಿರ್ತಾರ. ಅಗದಿ ಚಂದ ಕಾಣವಲ್ದು, ತೆಗಿರಿ ಅದನ್ನ. ಓ ನೋ 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 ನೋ, ಈ ಟಪ್ಗಿ ತೆಗಿಯೋಂಗಿಲ್ಲ. ನೀ ಏನ್ ಹೇಳಿದ್ದಿ? ಬಿಳೆ ಟಪ್ಗಿ ಹಾಕೋಬೇಡ ಅಂದಿದ್ಯಾ, ಅದಕ್ಕೆ ಒಪ್ಕೊಂಡೆ. ಆದ್ರೆ ನಮ್ಮ ತಲೆ ಮ್ಯಾಗ ಟಪಿಕ್ ಇರ್ಲಿಕ್ಕಂದ್ರೆ ನಮ್ ಬರೋಬ್ಬರಿ ಆಗಂಗಿಲ್ಲ. ಎಲ್ಲಾರು ಟಕಳ ತಲಿ ಐತಿ ಮಾಸ್ತರ್ ಅಂತಾರಂತೇಳಿ ಮ್ಯಾಗ ಟಪಿಗೆ ಹಾಕೊಂಡ್ರೇನೋ ಗೊತ್ತೈತಿ ಬರ್ರಿ ನನಗೆ. ಟಕಳ ತಲಿ ಮಾಸ್ತರ್ ಅಂತಾರಂತೇಳಿ ಗೊತ್ತೈತಿ ನಂಗೆ. ನೋಡ ಪಾರು, ನನ್ನ ತಲೆ ಬಗ್ಗೆ ಮಾತಾಡ್ಬೇಡ ನೋಡ. ನನಗ ಎಲ್ಲಿಲ್ಲದು ಸಿಟ್ಟು ಬರ್ತದ ನೋಡ ಪಾರು. ನೀ ಏನು ನನ್ ಬಿಟ್ಟು ಒಂದು ಮೈಲ್ ದೂರ ನಿಂತಿಲ್ಲ. ಹತ್ತಿರ ಹತ್ತಿರ ಬಾ ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ, ಹತ್ತಿರ ಹತ್ತಿರ ಬಾ. ಅದರ ಗುಮ್ಮನ ಗುಸ್ಗಿಲ್ ನೀವು ಎಲ್ಲದಾವ್ ನಿಮ್ಮ ಹತ್ರ. ಏ ಮಗ್ಲಿ ನಿಂದ್ರ ಬೇಡ ಪಾರು, ಒಂದು ಫೋಟೋ ತೆಗಿಸ್ಕೊಳಂತ. ಏ ಪಾರು, ಹೊತ್ತು ಇದೊಂದು ಬ್ಯಾಗ್ ಸಿಗಾಕೊಂಡು ಅಡ್ಡಾಡ್ತಿರಲ್ಲ, ಅಂತಾದ್ ಏನಿರುತ್ತೆ ಈ ಬ್ಯಾಗ್ನ್ಯಾಗ? ಎಲ್ಲಿ ಹೋದ್ರು ಬಿಡಂಗಿಲ್ಲ. ಅದನ್ನ ಹಿಂಬಾಲ್ ಕಟ್ಕೊಂಡು ಅಡ್ಡಾಡ್ತೀರಿ. ಅದೆಲ್ಲ ನೀವು ಗಂಡ ಮಕ್ಳಿಗೆ ಕೇಳಬಾರ್ದು. ಓಕೆ, ಟಾಪ್ ಸೀಕ್ರೆಟ್. ಇದು ನಮ್ಮ ಕೈಯಾಗ ಇರ್ಲಿಕ್ಕಂದ್ರೆ, ವೆಂಟಿ ಬ್ಯಾಗ್ ಇರ್ಲಿಕ್ಕಂದ್ರೆ ಏನೋ ಮರ್ತು ಬಂದಂಗಾಗತ್ತೆ. ಗೊತ್ತಾ ನಿಮಗೆ? ನಾನು ಇಲ್ಲ ಅಂತ ಒಂದಿನ ಎಂಟ್ರಿ ಬ್ಯಾಗ್ ಚೆಕ್ ಮಾಡಿದ್ನಪ್ಪ. ಬಾಬಾ ಏನೇನು ಇಟ್ಕೊಂಡಿರ್ತಾರೆ ಗೊತ್ತನ್ರಿ? ಚಾಕ್ಲೇಟು, ಬಿಸ್ಕೆಟು, ಎಲ್ಲ ಎಲ್ಲ ಇರ್ತೈತಿ ಇದ್ರಾಗ. ಮತ್ತು ಏನು ಇಲ್ಲಾರ್ದಾರ ಗತಿನ ಅಡ್ಡಾಡ್ತಾರೆ. ಎಲ್ಲ ಮೀಯೋಂಗೆ ಎಲ್ಲ ಮೀದಿರ್ತಾರೆ. ಗಂಡು ಮಕ್ಕಳು ನಾವು ಹಂಗೆ ಇವ್ರಿಂದ ನಾಯಿ ಗತಿ ಅಲ್ದಾಡ್ದ. ಇವ್ರು ಮಾತ್ರ ಎಂಟ್ರಿ ಬ್ಯಾಗ್ನ ಚಾಕ್ಲೇಟು ಪಾಕ್ಲೇಟು ಇಟ್ಕೊಂಡ್ಬಂದಿರ್ತಾರ. ಹಂಗೆ ಮುಕ್ತಾನೇ ಇರ್ತಾರೆ. ನಾವು ಮಾತ್ರ ಬಾಯಿ ಬಣ್ಣಿಸ್ಕೊಂಡು ಅಡ್ಡಾಡ್ಬೇಕು. ಮತ್ತು ನಮ್ಮ ಎದುರಿಗೆ ಏನೂ ತಿಂದೇ ಇಲ್ಲ ಅನ್ನೋ ಹಂಗೆ ಅಡ್ಡಾಡ್ತಾರೆ ಇವ್ರು. ಏನ ಗುಣಗುಣ ಅನ್ನಕತ್ತಿರಲ್ಲ, ಒಂದಿಟ್ಟು ಕಿವಿ ಕೇಳು ಅಂತ ಹೇಳ್ರಿ. ಏನಿಲ್ಲ, ನೀ ಚಂದ ಕಾಣಕತ್ತಿ. ಆ ವೆಂಟಿ ಬ್ಯಾಗ್ನು ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೈತಿ ಅಂತ ಹೇಳಿ ಅಂದೆ. ತುರ್ಬಾ ಹಾಕೊಂಡಿಲ್ಲ ಪಾರು, ಅದಕ್ಕೊಂದು ಹೂ ಇಟ್ಕೊಂಡಿದ್ದೆ ಅಂದ್ರೆ ಚಂದ ಅನಿಸ್ತಿತ್ತ. ಈ ಡ್ರೆಸ್ನ್ಯಾಗ ಹೂ ಹಾಕೋಬಾರ್ದು, ಚಂದ ಅನ್ಸಂಗಿಲ್ಲ. ರೇನು, ನಾನು ಒಂದು 4 ದಿನ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಅರ್ಜೆಂಟಾಗಿ ನಂದು ಒಂದು ಮೀಟಿಂಗ್ ಐತಿ, ಹೋಗಿ ಬರ್ಬೇಕು. ಏಕದಮ್ ಹೊಂಟಿ ನಿಂತ್ರಿ? ಇಲ್ಲ, ನಾವು ಹೋಗಲೇಬೇಕು. ಅದಕ್ಕೆ ನೀನು ಪುಟ್ಟಿ ಇಲ್ಲೇ ಇರ್ರಿ. ನಾನು ಇನ್ನೊಂದು ವಾರ ಬಿಟ್ಟು ಇಬ್ಬರನ್ನ ಬಂದು ಕರ್ಕೊಂಡು ಹೋಗ್ತೀನಿ. ಈಗ ಕರ್ಕೊಂಡು ಹೋಗಿದ್ದೆ, ಮತ್ತು ಮನ್ಯಾಗ ಯಾರೂ ಇಲ್ಲ. ಅವು ಒಬ್ಬಾಕೆ ಇರೋದಾಗತ್ತೆ, ಮತ್ತು ಅತ್ತಿನೂ ಇಲ್ಲ. ಅದಕ್ಕೆ ಇರ್ರಿ. ಮತ್ತು ವೈನಿ ಅಣ್ಣ ಅವರು ಹನಿಮೂನ್ಗೆ ಹೋಗ್ಯಾರ, ಹೌದಿಲ್ಲ? ಅದಕ್ಕೆ ಒಂದು 4 ದಿನ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀಯಾರೇನು? ನನಗೇನು ಇರಾಕೇನು ತೊಂದರೆ ಇಲ್ಲ ರೀ. ಆದ್ರೆ ಅತ್ತಿಯರು ಒಂಥರ ಸಿಟಕ್ ಪಟಕ್ ಮಾಡ್ತಾರೆ. ನನ್ನ ಕೈಯಾಗಿಂದ ಏನು ತಿನ್ನಂಗಿಲ್ಲ ಬಿಡಂಗಿಲ್ಲ. ಈಗ ನೋಡ್ರಿ, ಆ ಅಕ್ಕ ಹನಿಮೂನ್ಗೆ ಹೋಗ್ಯಾಳ. ನಾ ಅಡುಗೆ ಮಾಡಿಟ್ರು ತಾವ ಏನಾರ ಮಾಡ್ಕೊಂಡು ಹಾಕೊಂಡು ತಿಂತಾರೆ. ನಾ ಏನು ಮಾಡಲಿ ಹೇಳ್ರಿ? ಏನು ಹೇಳೋದು ಅಂತೀನಿ ನಾನು. ನನಗೂ ಹೇಳಿ ಸಾಕಾಗಿ ಹೋಗೈತಿ. ಸೊಕ್ಕುಬಾಯಿ ದೊಡ್ಡ ಮರ ಅದನ್ನ ಅಂದಾರ. ಒಂದು ಸ್ವಲ್ಪ ತಾಳ್ಕೊಂಡು ಹೋಗುವ ನೀನು, ಮುಂದೆಲ್ಲ ತಾನ ಸರಿ ಆಗುತ್ತೆ ಅಂತಂದಾರ. ನಾನು ಅದನ್ನ ಕಾಯಕತ್ತೀನಿ. ಏನು ಸರಿ ಹೋಗ್ತಾರೋ ಏನೋ ನಾನು ಕೂಡ ಅಂತೆ. ಆಯ್ತಾಯ್ತು,
ಹೆಂಗಾರ ಮಾಡ್ಕೊ ಒಂದು 4 ದಿನ ಹೋಗ್ಬಿಡ್ತೀನ ನಾನು. ಸರಿ ಆಯ್ತು ತಗೋರಿ. ಹುಷಾರ್ ನೋಡು, ಅತ್ತೆಯವ್ರಿಗೆ ಹೇಳಿರಿಲ್ಲ ನೀವು? ಅವು ಹೇಳೀನಿ, ಹಂಗೆ ಅತ್ತೆಯವ್ರಿಗೆ ಫೋನ್ ಮಾಡಿದ್ದೆ. ಹಂಗೇನಾರ ಪ್ರಾಬ್ಲಮ್ ಆತಂದ್ರೆ ಅತ್ತೆಯವ್ರಿಗೆ ಫೋನ್ ಹಚ್ಚ. ಹಾಂ, ಸರಿ ಆಯ್ತು. ಅವ್ವ ಏನಾರ ಅಂದ್ರೆ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಆಕೆ ಅವ್ವ ಹಂಗೆ. ಸುಮ್ಮನೆ ಅತ್ತೆಯವ್ರು ಇತ್ತಾಗ ಬರಕ್ತಾರೆ, ಮತ್ತು ಸುಮ್ಮನೆ ಮಕ ಕೆಡಿಸ್ಕೊಳೋದಾಗತ್ತೆ ಅದಕ್ಕೆ. ಲಕ್ಷ್ಮಣ, ತಯಾರಾದೇನಪ್ಪ? ಹ್ಞೂ, ಹಂಗೆ ರೇಣುನ ಇಲ್ಲೇ ಬಿಟ್ಟು ಹೋಗ್ತೀನಿ. ಮುಂದಿನ ವಾರ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ ಆಕಿನೂ ನೀನು ಕೂಡ ಕರ್ಕೊಂಡು ಹೋಗು. ಇಲ್ಲಿದ್ದಾರೆ ಆಕೆ ಏನು ಮಾಡ್ತಾ, ಕರ್ಕೊಂಡು ಹೋಗಿ. ನಾನು ಬಾ ಅಂತಂದೆ ರೇಣುಗೆ. ರೇಣು ಒಲ್ಲೆ ಇನ್ನೊಂದು 8 ದಿನ ಇಲ್ಲೇ ಇರ್ತೀನಿ ಅನ್ನಕತ್ತಾಳ. ಹಂಗಾದ್ರೆ ಅವ್ರ ಅವ್ವಾರ ಮನೆಗೆ ಹೋಗಾರ ಹೋಗಿ ಬಿಟ್ಟು ಬಾ. ಇಲ್ಲಿ ಇದ್ಕೊಂಡು ಏನು ಮಾಡ್ತಾ, ನೀನು ಇರಂಗಿಲ್ಲ ಬಿಡಂಗಿಲ್ಲ. ಅದನ್ನ ಅಂದೆ ನಾನು. ಇಲ್ಲ, ನಾನು ಅತ್ತೆಯವ್ರು ಕೂಡ ಜತ್ತಾಗಿ ಇಲ್ಲೇ ಇರ್ತೀನಿ ಅನ್ನಕತ್ತಾಳ. ಅಯ್ಯಯ್ಯಯ್ಯ, ನನಗೆಲ್ಲ ಗೊತ್ತೈತೆ ಬಾಯಪ್ಪ. ರೇಣು, ಅವ್ಗ ನನಗೆ 2 ತಾಟ್ ಹಚ್ಚ. ನನಗೆ ಊಟ ಅದು ಬೇಡ, ನಿನ್ನ ಗಂಡಗಟ್ಟ ಹಚ್ಚು ತಾಟ್ನ. ಯಾಕೆ ಬೇವ ಪಟ್ಟಿಸ್ತಿಲ್ಲ ನಿನಗೆ? ಸರಿ, ನಮ್ಗೆ ಮಂದಿ ಕೈಗಿಂದು ಬೇಸಿಗಂಗಿಲ್ಲ. ನಾ ಒಂದೆರಡು ಬಿಸಿ ರೊಟ್ಟಿ ಮಾಡ್ಕೊಂತೀನಿ. ಸರಿ ಅತ್ತಿ, ನಾನು ಇನ್ನೀಗ ಬಿಸಿ ರೊಟ್ಟಿ ಮಾಡೀನಿ, ಮತ್ತ್ಯಾಕೆ ನೀವು ಅಂತ ಇಡ್ತೀರಿ? ನಾನು ಚಲೋ ತಗ ಮಾಡೇನಿ ಬರ್ರಿ. ನಮ್ಗೆ ಅವ್ರ ಕೈಗಿಂದ ಇವ್ರ ಕೈಗಿಂದ ತಿಂದು ಅಭ್ಯಾಸ ಇಲ್ಲ. ಸರಿ ನಾಯಿನ ಹೊರಗ್ನೇಕೇನ್ರಿ? ನಾನು ನಿಮ್ಮ ಸೊಸೆ ಇಲ್ಲ ಏನ್ರಿ? ಬರೀ ಬಾಯಿ ಮಾತಿಲ್ಲ ಸೊಸೆ ಆದ್ರೆ ಸೊಸೆ ಅನ್ಸ್ಕೊಳಂಗಿಲ್ಲ. ಸರಿ, ಎಲ್ಲ ಯೋಗ್ಯತೆ ಇರ್ಬೇಕು. ಸೊಸೆಯನ್ನು ಪಟ್ಟ ಪಡಿಬೇಕಂದ್ರೆ ಆ ಯೋಗ್ಯತೆ ನಿನಗಿಲ್ಲ ಇಲ್ಲಲ್ಲ. ಹಂಗಾರ ನಾ ಸೊಸೆಯನ್ನು ಪಟ್ಟ ಪಡಿಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ ಅತ್ತಿ? ನೀವು ಹೇಳ್ದಂಗೆ ಇರ್ತೀನಿ. ನಾ ಹೇಳ್ದಂಗೆ ಕೇಳ್ತೀಯ? ಹಂಗಾದ್ರೆ ಹ್ಞೂ ರೀ ಅತ್ತಿ, ನೀವು ನನ್ನ ಸೊಸೆ ಅಂತ ಒಪ್ಕೊಂತೀರ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಅದು ನಿನ್ನ ಮಗಳು ಐತಲ್ಲ, ಹೋಗಿ ಅದನ್ನ ನಿಮ್ಮ ಅತ್ತಿ ಮಾವನ ಕೈ ಕೊಟ್ಟು ಬಾ. ಅವಾಗ ನಾನು ನಿನ್ನ ಸೊಸೆ ಅಂತ ಒಪ್ಕೊಂತೀನಿ ನೋಡು. ನಿನ್ನ ಕೈಲಿ ಆಗಂಗಿಲ್ಲ ಅನ್ನೋದು ಗೊತ್ತೈತಿ, ಅತ್ಕೊಂತ ನಿಂತಿ. ಹಂಗ ನಾನು ನಿನ್ನ ಸೊಸೆ ಅಂತ ಒಪ್ಕೊಳಕ ಆಗಂಗಿಲ್ಲ. ಯವ್ವ, ಏನಂತ ಮಾತಾಡ್ತೀವಿ ಯವ್ವ? ಅಲ್ಬೇ, ಈಗ ನನ್ನ ನೀನು ಬಿಟ್ಟಿರಂದ್ರೆ ಬಿಟ್ಟಿರೋಕ್ಕಾಗತ್ತನ್ ಬಿ? ಹಂಗಲ್ಲನ್ ಬಿ. ಅವರು ನೀನು ಒಂದು ತಾಯಿಯಾಗಿ ಇನ್ನೊಂದು ತಾಯಿ ಮನಸ್ಥಿತಿ ಅರ್ಥ ಮಾಡ್ಕೊಲಿಕ್ಕಂದ್ರೆ ಹೆಂಗೆ ಬೇಯವ್ವ ನೀನು? ನಾ ಇರೋದ ಹಿಂಗ, ನಾನು ಇನ್ನೊಬ್ರ ಮಾತು ಕೇಳಂಗಿಲ್ಲ. ಅರ್ಥ ಆಯ್ತಾ? ಆಕಿಗೆ ನನ್ನ ಕೈಲಿ ಸೊಸಿ ಅಂತೇಳಿ ಬಾಯಿ ತುಂಬ ಹೇಳಿಸ್ಕೋಬೇಕಾಗತ್ತಂದ್ರೆ ನಾ ಹೇಳಿದ ಕೆಲಸ ಮಾಡಂತೇಳಿ ನಿನ್ನ ಹೆಂಡತಿಗೆ. ಸರಿ, ರೊಟ್ಟಿ ಮಾಡ್ಕೊಂತೀನಿ ಒಂದೆರಡು. ಅಲ್ಲ, ನಾವು ಹೊಟ್ಟೆ ಎಸ್ತತ್ ನಂದು. ನೋಡು ಹೆಂಗಂತಾರ, ನಾ ಏನು ಮಾಡಿದ್ರು ಸಮಾಧಾನ ಇಲ್ಲ ಇವ್ರಿಗೆ. ಆದ್ರೂ ಇವ್ರ ಕೈಲಿ ನಾನು ಸೊಸಿ ಅಂತೇಳಿ ಕರ್ಸ್ಕೋತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಅವ್ವ ಹಿಂಗೆಲ್ಲ ಮಾತಾಡ್ಸ್ಕೊಂಡು ಹೆಂಗಿರ್ತೀನಿ ನೀನು? ಅತ್ತಿ ನನ್ನ ಸೊಸಿ ಅಂತ ಒಪ್ಕೊಳಬೇಕು, ಹಂಗತಿ ಮಾಡ್ತೀನಿ ನಾನು. ಸೀಮಿ ಸೊಸಿ ಏನ ಅತ್ತಿ ಹೇಳ್ದಂಗೆ ಕೇಳ್ಬೇಕು. ಮೊದಲೇ ಗಂಡ ಹುಟ್ಟೈತಿ, ಅದನ್ನ ಅವ್ರ ಅತ್ತಿ ಮಾವ ಬಂದು ಕೇರ ಕೊಟ್ಟು ಕಳಿಸ್ಬಾರ್ದ್ಯಾಕ? ನಾಳೆ ಎಲ್ಲಾದ್ರಾಗೂ ಸಮಪಾಲ ಕೇಳಕ್ಕೆ ನಿಂತು ಬಿಡ್ತತಿ. ಇದು ನನ್ನ ಮಗಗೆ ಬುದ್ಧಿ ಇಲ್ಲ. ಇದು ಅದೈತಿ, ಇದು ಏನು ಕೇಳ್ದಂಗೆ ಕೇಳ್ತತಿ ಸೋದ್ಯಾ. ಏನಾರ ಯಾಕೆ ಮಾಡ್ಕೊಂಡಲ್ರಕ್ಕ? ಅಲ್ಲ, ನನ್ನ ಪಾಡಿಗೆ ನಾ 2 ರೊಟ್ಟಿ ಮಾಡ್ಕೊಂಡು ತಿಂತೀನಿ ಪಾರೋ ಬರೋ ಮಟ್ಟ.